ಸಮಸ್ಯೆ ಹೇಳಿದರೂ ತಲೆ ಕೆಡಿಸಿಕೊಳ್ಳದ ಮೇಲಧಿಕಾರಿಗಳು. ರಸ್ತೆ ಬದಿಯ ನೀರು ಕುಡಿಯಬೇಕಾದಂತಹ ಪರಿಸ್ಥಿತಿ. ಶ್ರೀರಂಗಪಟ್ಟಣ ತಾಲೂಕು ಚನ್ನಹಳ್ಳಿಯಲ್ಲಿ ಘಟನೆ. ಆಕ್ರೋಶ ವ್ಯಕ್ತಪಡಿಸುತ್ತಿರುವ ಗ್ರಾಮಸ್ಥರು. ಹದಗೆಡುತ್ತಿರುವ ಆರೋಗ್ಯದ ಪರಿಸ್ಥಿತಿಗೆ ಮೇಲಧಿಕಾರಿಗಳು ಸಮಸ್ಯೆಗಳನ್ನು ಬಗೆಹರಿಸುತ್ತಾರಾ? ಮಾದೇವಪುರ ಪಂಚಾಯತಿ ಚನ್ನಹಳ್ಳಿ ಗ್ರಾಮದಲ್ಲಿ ಈ ನೋಡಿ ರಸ್ತೆ ದುರಸ್ತಿ ಮತ್ತೆ ಇಲ್ಲಿ ಪೈಪ್ ಲೈನ್ ಹೋಗಿ ಪೈಪ್ ಹೊಡೆದೋಗಿ ನೀರು ಕಡಿತಾ ಇದೆ. ಅದನ್ನೇ ಕುಡಿಸ್ತಾರ. ಒಂದೂವರೆ ತಿಂಗಾಯ್ತು ಹೇಳಿ ಪಂಚಾಯತಿ ಪಿಡಿಯೋಗ ಇವತ್ತಿನವರೆಗೂ ಬಂದು ಏನು ಕ್ರಮ ವಹಿಸ್ತಿಲ್ಲ. ಆ ಪೈಪ್ ಹೊಡೆದಾಗದ ಜನ ಅದನ್ನೇ ಕುಡಿತಾವ್ರೆ. ಇಲ್ಲಿ ರಸ್ತೆನೂ ಹಾಳಾಯ್ತಾ ಇದೆ. 40 ವರ್ಷ ಈ ಕ್ಷೇತ್ರ ಶಾಸಕರ ಆಡಳಿತ ಮಾಡೋರು. ಈ ರೋಡ್ ಹಿಂಗೆ ಬಿದ್ದದ ನೋಡಿ. ಇದೇ ನೀರು ಕುಡಿಯೋ ನೀರು ಜೊತೆಗೂ ಮಿಕ್ಸ್ ಆಗ್ತಾ ಇದೆ ಸರ್. ಕುಡಿಯೋ ನೀರು ಮನೆಗೆಲ್ಲ ಬಿಡ್ತಾವ್ರೆ. ಇದೇ ಮಿಕ್ಸ್ ಆಗಿ ಹೋಯ್ತಾ ಇರೋದು ಕುಡಿಯಕ್ಕೂ. ಈ ಸಮಸ್ಯೆ ಎಷ್ಟು ದಿನದಿಂದ ಈ ಸಮಸ್ಯೆ ಒಂದೂವರೆ ತಿಂಗಾಯ್ತು. ಹಾಗೆ 1.5 ತಿಂಗಳಿಂದ ಯಾರು ಕೇಳ್ತಾ ಇಲ್ಲ. ಮೇಲಧಿಕಾರಿಗಳಿಗೆ ಹೇಳಿದ್ರಲ್ಲ, ಮೇಲೆ ಪಿಡಿಒಗೆಲ್ಲ ಹೇಳಿದ್ದೀನಿ, ಎಲ್ರಿಗೂ ಹೇಳಿದ್ದೀನಿ. ಈಗ ಮಾಡ್ತೀವಿ, ಸಾಯಂಕಾಲ ಮಾಡ್ತೀವಿ, ಬೆಳಿಗ್ಗೆ ಮಾಡ್ತೀವಿ ಅಂತ ಇದೇ ಉತ್ತರ ಹೇಳ್ತಾರ ಹೊರತು ಇನ್ನೇನು ಕ್ರಮ ವಹಿಸ್ತಾ ಇಲ್ಲ. ಎಲ್ಲ ಬೇಜವಾಬ್ದಾರಿ ತೋರಿಸ್ತಾವ್ರೆ. ನೋಡಿ ಹೆಂಗ್ ಓಡಾಡೋಕಾಯ್ತದೆ ಈ ರೋಡಲ್ಲಿ. ಈ ನೀರು ಒಯ್ತದೆ, ಪುನಃ ಅದೇ ಒಳ ಕೆಳಕತ್ತೆ. ಹಿಂಗ್ ಬೇಕ್ ಬಂತೆ. ಇಲ್ಲೆಲ್ಲ ನಾಯಿ ಎಲ್ಲ ಗಲೀಜ್ ಮಾಡ್ತವೆ ನೀರ್ಗೆ. ಅದೇ ನೀರ್ ಒಳ ನಾಯಿ ಕುಡಿತವೆ, ನಾಯಿ ಎತ್ತವೆ. ಅದೇ ನೀರ ನಾವು ಕುಡಿದು ನಾವು ತಿರ್ಗಾಡೋಕೆ ಹಿಂಸೆ. ನಾವು ಮಕ್ಕ ಮರಿಗೆಲ್ಲ ಅವ್ರೇನ ಪಾರಾಗ ಹೋಗೋರು ಹೋಯ್ತಾರ. ನಮ್ಮ ಮನೆಗೆ ನೀರು